ಸ್ಲೀಪರ್ಸ್ನ ಇಲ್ಲೇ ಕೊಟ್ಟು ಹೋಗ್ಬೇಕು. ಟಿಕೆಟ್ ಇರುತ್ತೆ, ಅಲ್ಲಿ ಟಿಕೆಟ್ ತೊಗೋಬೇಕು. ಈ ಥರ ಒಂದು ಸಿಸ್ಟಮ್ ಇರುತ್ತೆ. ನಮ್ಮ ನಶೀಬ ಕರೆಕ್ಟ್ ಆಯ್ತಲ್ಲ ಗೊತ್ತಿಲ್ಲ ನನಗೆ. ಮಳೆ ಹಚ್ಚಿ ಹೊಡ್ಯಾಕತ್ಬಿಟ್ಟೈತೆ. ಇಲ್ಲಿಂದ ಮೇನ್ ಎಂಟ್ರೆನ್ಸ್ ಇದು 1ನೇ ಸ್ಟೆಪ್ಪು, 2ನೇ ಸ್ಟೆಪ್ಪು, 3 ಸ್ಟೆಪ್ ಇದಾವೆ. ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕಾಯ್ಸ್ ಇಲ್ಲಿಂದ ಹೊರಗಡೆ ತೋರಿಸ್ತಾ ಇರ್ತೀನಿ ನೋಡಿ, ಏನು ಚೆನ್ನಾಗಿದೆ. ಇವಾಗ ತಾನೇ ಮಳೆ ಬಂದಿದೆ. ಸೊ ವ್ಯೂ ಮಾತ್ರ ಸಖತ್ತಾಗಿದೆ, ಅಂದ್ರೂ ಆಗಲ್ಲ. ಅದಕ್ಕೋಸ್ಕರ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸೊ ಆಲ್ರೆಡಿ 7ನೇ ಪಾರ್ಟ್ ನೋಡಿದಾರ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ. ಸೊ ಇವಾಗ ಈ ವಿಡಿಯೋ ಅದ್ರದ್ದು ನೆಕ್ಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಹೋಗಿ ನೋಡ್ಕೊಂಡ್ ಬನ್ನಿ. ಭಾಳ ಇಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಂಡು ಪೂರ್ತಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ. ಸೊ ಇನ್ನೇನಕ್ಕೆ ತಡ, ವಿಡಿಯೋ ಶುರು ಮಾಡೋಣ. ಇವಾಗ ಜಸ್ಟ್ ನಾವು ಎಲ್ಲಿ ಬಂದಿದ್ದೀವಿ ಅಂತಂದರೆ ನೀವೇ ನೋಡಿ, ಇಸ್ಕಾನ್ ಟೆಂಪಲಿಗೆ ನಾವು ಬಂದಿದ್ದೀವಿ. ಸರಿಯಾಗಿ ಕಾಣಿಸ್ತಾ ಇಲ್ಲ, 2 ನಿಮಿಷ. ಓಕೆ, ಇಸ್ಕಾನ್ ಟೆಂಪಲಿಗೆ ನಾವು ಬಂದಿರೋದು. ಸೊ ಅಲ್ಲೇ ನಮ್ಮ ದೋಸ್ತಗ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ಇಸ್ಕಾನ್ ಟೆಂಪಲ್ ಇವಾಗ ಬಂದು ತುಂಬ ಮಳೆ ಹೊಡಿತಾ ಇದೆ ಬೆಂಗಳೂರಲ್ಲಿ ಫುಲ್ಲು. ಸೊ ಇಸ್ಕಾನ್ ಟೆಂಪಲ್ಗೆ ಬಂದಿದ್ವಿ. ನಾನು ಲಾಸ್ಟ್ ಟೈಮ್ ಬಂದಿದ್ದೆ, ಇವಾಗ ಈ ಸಲ ಪಜ್ಜು ಬಂದಿದ್ದಿಲ್ಲ ಅಂತ ಒಟ್ಟ, ಅದಕ್ಕೆ ಈ ಸಲ ಫಸ್ಟ್ ಬಂದಿದ್ದ ಬೆಂಗಳೂರಿಗೆ. ಅದ್ರ ಸಂಬಂಧ ಅವನಿಗೆ ಇಸ್ಕಾನ್ ಟೆಂಪಲ್ಗೆ ಕರ್ಕೊಂಡ್ಬಂದೆ. ಸೊ ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣ್ತಾ ಇತ್ತು, ಅದಕ್ಕೋಸ್ಕರ ನಿಮಗೆ ಇಲ್ಲಿಂದ ವ್ಯೂ ಅಂತ ತೋರಿಸ್ತಾ ಇದ್ದೀನಿ. ಯಾಕಂದರೆ ಒಳಗಡೆ ಹೋದರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದೇ ಇಸ್ಕಾನ್ ಟೆಂಪಲು. ಯಾರಾದರೂ ಬೆಂಗಳೂರಿಗೆ ಬಂದು ಈ ಇಸ್ಕಾನ್ ಟೆಂಪಲಿಗೆ ಬಂದಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇನ್ನೂ ಯಾರ್ಯಾರು ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ. ಇವಾಗ ಒಳಗಡೆ ಹೋಗೋಣ. ಒಳಗಡೆ ಅವರು ತೋರ್ಸೋಕ್ಕಂದ್ರೂ ಅಲ್ಲೋ ಕೊಡೋಂಗಿಲ್ಲ, ಬಟ್ ನೋಡೋಣ, ಟ್ರೈ ಮಾಡ್ತೀನಿ ನಿಮಗೆ ತೋರಿಸೋದಕ್ಕೆ. ಸೊ ಒಳಗಡೆ ಹೋಗಿ ಮತ್ತೆ ಸಿಗ್ತೀನಿ. ಯಾರಾದರೂ ಇಸ್ಕಾನ್ ಟೆಂಪಲಿಗೆ ಬರ್ತೀರಾ ಅಂದರೆ ಇಲ್ಲೇ ಸ್ಲೀಪರ್ಸ್ನ ಇಲ್ಲೇ ಕೊಟ್ಟು ಹೋಗ್ಬೇಕು. ಟಿಕೆಟ್ ಇರುತ್ತೆ, ಅಲ್ಲಿ ಟಿಕೆಟ್ ತೊಗೋಬೇಕು. ಈ ಥರ ಒಂದು ಸಿಸ್ಟಮ್ ಇರುತ್ತೆ. ನಮ್ಮ ಸ್ಲೀಪರ್ಸ್ನ ಅಲ್ಲಿ ಒಂದು ಬ್ಯಾಗ್ ಇಟ್ಟಿರ್ತಾರೆ, ಆ ಬ್ಯಾಗಲ್ಲಿ ತೊಗೊಂಡು ಬಂದು ಆ ಸ್ಲೀಪರ್ಸ್ನ ಅವ್ರ ಕಡೆ ಆ ಬ್ಯಾಗಲ್ಲಿ ಹಾಕಿ ಅಲ್ಲಿ ಕೊಡಬೇಕು. ಒಳ್ಳೆ ಹೋಗ್ಬೇಕಾದ್ರೆ ಟೋಕನ್ ಕೊಟ್ಟು ಇಸ್ಕೊಂಡು ಹೋಗ್ಬೇಕು. ಸರಿ, ಇವಾಗ ಒಳಗಡೆ ಹೋಗೋಣ. ಒಳಗಡೆ ಸಿಗ್ತೀನಿ ನಿಮಗೆ. ಬಾಯ್. ಇವತ್ತು ನಮ್ಮ ಬಂದಿದ್ದು ನಶೀಬ ಕರೆಕ್ಟ್ ಆಯ್ತಲ್ಲ ಗೊತ್ತಿಲ್ಲ ನನಗೆ. ಮಳೆ ಹಚ್ಚಿ ಹೊಡ್ಯಾಕತ್ಬಿಟ್ಟೈತೆ. ಸದ್ಯಕ್ಕೆ ಈಗಂತೂ ಗದ್ದಲಿಲ್ಲ. ಇನ್ನು ಒಳಗಡೆ ಏನೈತೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ಬಂದಾಗ ಇಷ್ಟಕ್ಕೊಂದಂತರೂ ಏನು ಇದ್ದಿದ್ದಿಲ್ಲ. ಲಾಸ್ಟ್ ಟೈಮ್ ನಾವು ಜಲ್ದಿನ ಒಳಗೆ ಹೋಗಿದ್ವಿ. ಈ ಸಲ ಫುಲ್ಲು ಸುತ್ತಿಟ್ಟು ಎಲ್ಲ ಸಿಸ್ಟಮೆಟಿಕ್ ಮಾಡ್ಯಾರ. ಯಾಕಂದ್ರೆ ಬರೀ ಸುತ್ತಿಟ್ಟು ಹೋಗೋದಾಗೈತೆ. ಓಕೆ, ಇವಾಗ ಮಳೆ ಅಂತೂ ತುಂಬ ಭಾಳ ಬರಾಗದೈತೆ. ನೋಡೋಣ, ಒಳಗಡೆ ಹೋಗಿ ನಿಮಗೆ ತೋರಿಸೋದಾಯ್ತು ತೋರಿಸ್ತೀನಿ, ಇಲ್ಲಾಂದ್ರೆ ವೇಟ್ ಮಾಡ್ತಾರೆ. ಓಕೆ, ಇವಾಗ ಇಲ್ಲಿಂದ ಮೇನ್ ಎಂಟ್ರೆನ್ಸ್ ಇದು 1ನೇ ಸ್ಟೆಪ್ಪು, 2ನೇ ಸ್ಟೆಪ್ಪು, 3 ಸ್ಟೆಪ್ ಇದಾವೆ. ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೋಗೋದು. ಸೊ ಇಲ್ಲಿಂದ 1, 2, 3 ಸ್ಟೆಪ್ ಹೋಗಿ ಮುಂದುಗಡೆ ನೋಡೋಣ ಬನ್ನಿ. ಕಾಯ್ಸ್ ಇಲ್ಲಿಂದ ಹೊರಗಡೆ ತೋರಿಸ್ತಾ ಇರ್ತೀನಿ ನೋಡಿ, ಯಾಕಂದರೆ ಒಳಗಡೆ ನಮ್ಗೆ ಅವಕಾಶ ಕೊಡಲ್ಲ, ಅದಕ್ಕೋಸ್ಕರ ಇಲ್ಲಿಂದ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ಇದೇ ಲಾಸ್ಟ್ ಸ್ಟೇಜು ಇಸ್ಕಾನ್ ಟೆಂಪಲ್ದು. ಇವಾಗ 2 ಕೆಳಗಡೆ ಆಗಿದೆ, ಇದು ಲಾಸ್ಟು. ಒಳಗಡೆ ನೀವು ನೋಡ್ತಾ ಇರ್ಬೋದಲ್ಲಿ ಫೋನ್ ನಾಟ್ ಅಲೌಡ್ ಅಂತ ಇರುತ್ತೆ ಅಷ್ಟೇ. ಸೆಕ್ಯೂರಿಟಿ ಮಾತ್ರ ತುಂಬಾ ಇರುತ್ತೆ, ಅದಕ್ಕೋಸ್ಕರ ಕ್ಯಾಮ್ರಾ ತೆಗಿಯೋಕ್ಕಾಗಲ್ಲ. ಅಟ್ಲೀಸ್ಟ್ ಕ್ಯಾಮ್ರಾ ತೆಗಿಯೋದಾದರೆ ನೋಡ್ತೀನಿ, ತೆಗೆದು ವಿಡಿಯೋ ಮಾಡ್ತೀನಂತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೆಂಗಳೂರನ್ನ ಸ್ವಲ್ಪ ಏನು ಚೆನ್ನಾಗಿದೆ. ಇವಾಗ ತಾನೇ ಮಳೆ ಬಂದಿದೆ. ಸೊ ವ್ಯೂ ಮಾತ್ರ ಸಖತ್ತಾಗಿದೆ ಮೇಲ್ಗಡೆಯಿಂದ. ಸೊ ನೋಡೋಣ, ಒಳಗಡೆ ಹೋಗಿ ವಿಡಿಯೋ ಮಾಡೋದಾಯ್ತು ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಮತ್ತೆ ನಿಮಗೆ ಯಾವಾಗಾದರೂ ತೋರಿಸ್ತೀನಂತೆ. ಓಕೆ, ಬನ್ನಿ. ಗುಡಿಯಿಂದ ಕೆಳಗೆ ಬರ್ತಿದ್ದಾವೆ ನಿಮಗೆ ಇಲ್ಲಿ ತುಂಬ ಐಟಮ್ಸ್ಗಳು ನೋಡೋಕೆ ಸಿಗ್ತಾ ಇರುತ್ತೆ. ಓಕೆ, ನೀವು ಇಲ್ಲಿ ಬೇಕಾದರೆ ಏನಾದರೂ ಪರ್ಚೇಸ್ ಮಾಡ್ಕೋಬೋದು. ಇಲ್ಲೇ ಜೋರಾಗಿ ಮಾತಾಡೋಕ್ಕಂದ್ರೂ ಆಗಲ್ಲ, ಅದಕ್ಕೋಸ್ಕರ. ಸೊ ನಿಮಗೆ ನಾರ್ಮಲ್ ಇವಾಗ ಜಸ್ಟ್ ಮ್ಯಾಗ್ ಬಂದು ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು. ಅಲ್ಲೇ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಅದಕ್ಕೋಸ್ಕರ ಇವಾಗ ಜಸ್ಟ್ ಪ್ರಸಾದ ತಿನ್ನೋ ತುಂಬ ಪ್ರಸಾದ ತಿನ್ಕೊಂಡು ಹೊರಗಡೆ ಸಿಗ್ತೀನಂತ. ಓಕೆ, ಬಾಯ್. ಸೊ ಇವಾಗ ಕೆಳಗಡೆ ಬಂದು ಪ್ರಸಾದ ತಿನ್ಕೊಂಡು ಇವಾಗ ನಿಮಗೊಂದು ವ್ಯೂ ತೋರಿಸ್ತೀನಿ ನೋಡಿ. ಇಸ್ಕಾನ್ ಟೆಂಪಲಲ್ಲಿ ಮತ್ತೊಂದು ವ್ಯೂ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಓಕೆ, ವ್ಯೂ ನೋಡಿ ಹೇಗಿದೆ ಅಂತ. ಸೊ ಇಲ್ಲೇ ಒಂದು ಪುಷ್ಕರಣಿ ಅಂತಾರೆ ಆವಾಗಲ ಕಾಲದಲ್ಲೆಲ್ಲ. ಇವಾಗ ಸದ್ಯಕ್ಕೆ ಇದು ಒಂಥರ ಒಂದು ಆರ್ಟಿಫಿಷಿಯಲ್, ಸ್ವಲ್ಪ ಏನೋ ಚೆನ್ನಾಗಿ ಕಾಣಲಿ ಅಂತ ಇದು ಒಂಥರ ಮಾಡಿದ್ದಾರೆ. ಓಕೆ, ಅದನ್ನು ಬಿಟ್ಟರೆ ಇಲ್ಲಿಂದ ನೀವು ಮೇಲೆ ನೋಡ್ಬೋದು ಇಸ್ಕಾನ್ ಟೆಂಪಲ್ ಥರ ಕಾಣ್ತಾ ಇದೆ ಅಂತ.
ಓಕೆ, ಇದು ಒಂದು ವ್ಯೂ ಪಾಯಿಂಟು. ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ಯಾರೇ ಬಂದರೂ ಇದೇ ಒಂದು ಜಾಗದಲ್ಲಿ ನಿಂತ್ಕೊಂಡು ಜಾಸ್ತಿ ಜನ ಫೋಟೋ ತೆಗ್ಸ್ಕೊಂತಾರೆ. ಸೊ ಇದಾದರೆ ಸೀದಾ ಏನಿಲ್ಲ, ಇನ್ನು ನಮ್ಮ ಶೂಸ್ನ ಹಾಕ್ಕೊಂಡು ನಮ್ಮ ಸ್ಲೀಪರ್ಸ್ನೆಲ್ಲ ತೊಗೊಂಡು ಇನ್ನು ಕೆಳಗಡೆ ಹೋಗಬೇಕು. ತುಂಬ ಲೇಟ್ ಬೇರೆ ಆಗಿದೆ. ಓಕೆ, ಇನ್ನು ಮನೆಗೆ ಬೇರೆ ಹೋಗ್ಬೇಕು. ಇಲ್ಲಿಂದ ಮತ್ತೆ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಮನೆಗೆ ಹೋಗೋ ಅಷ್ಟರಲ್ಲಿ ಇನ್ನು 4 ಅವರ್ ಆಗುತ್ತೋ 3 ಅವರ್ ಆಗುತ್ತೋ ನನಗೂ ಗೊತ್ತಿಲ್ಲ ಇನ್ನು, ಯಾಕಂದರೆ ಊಟ ಮಾಡಿಲ್ಲ, ಇವಾಗ ಸ್ನ್ಯಾಕ್ಸ್ ತಿನ್ನಬೇಕು ಅದಕ್ಕೋಸ್ಕರ. ಸೊ ಇನ್ನೂ ಯಾರ್ಯಾರು ಇಸ್ಕಾನ್ ಟೆಂಪಲ್ಗೆ ಬಂದಿಲ್ಲ ಒಂದ್ಸರಿ ಇಸ್ಕಾನ್ ಟೆಂಪಲ್ಗೆ ಬಂದು ನೋಡಿ, ಖಾಲಿ ಟೈಮಲ್ಲಿ ಬನ್ನಿ, ಯಾಕಂದರೆ ತುಂಬ ರಶ್ ಇರುತ್ತೆ ಜಾಸ್ತಿ. ನೀವು ಒಂದು ಇಸ್ಕಾನ್ ಟೆಂಪಲ್ಗೆ ವಾರ ಅಂತ ಇರ್ತಾವಲ್ಲ, ಆ ವಾರ ಬರಬೇಡಿ, ತುಂಬ ಗದ್ದಲ ಇರುತ್ತೆ. ಸೊ ಖಾಲಿ ಟೈಮಲ್ಲಿ ಬರ್ರಿ, ಫ್ರೀಯಾಗಿ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ. ಓಕೆ, ಇವಾಗ ಮತ್ತೆ ನಿಮಗೆ ನಾನು ಹೊರಗಡೆ ಹೋಗಿ ಸಿಗ್ತೇನಂತೆ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಬಾಬಾ ಬಾ, ಫೋಟೋ ತೆಗಿತೀನಿ ಬಾ, ಲೇಪ ಫೋಟೋ ತೆಗಿತೀನಿ ಬಾ, ಫೋಟೋ ತೆಗಿತೀನಿ ಬಾ, ನಿಂದ್ರು ಬಾ, ಹೋಗ್ಲಿ ಬಿಡು. ಈಗ ಇಸ್ಕಾನ್ ಟೆಂಪಲ್ಗೆ ಬಂದು ನಿನಗೇನು ಅನಿಸ್ತೇವೆ? ಚಲೋ ಅನ್ಸುತ್ತೆ. ಈಗ ಟೆಂಪಲ್ ನೋಡಿ ಫುಲ್ ಹೈಟ್ ಐತಿ, ಮತ್ತೆ ನಿನ್ನ ಎಂತಿರಲ್ಲ, ನಿನ್ನ ಹುಡುಗಿ ಇಲ್ಲೇ ಕರ್ಕೊಂಡ್ ಬರ್ರಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಮತ್ತೆ ಮತ್ತೆ ಅದು ಯಾಕಂತ ತೆಗಿದ್ರು ನೀವು? ಓಕೆ, ಏನ್ ಅನ್ಸುತ್ತೆ ನನ್ನ ಒಂಥರ ಖುಷಿ ಅನಿಸುತ್ತೆ. ಓಕೆ ಗಾಯ್ಸ್, ಇವಾಗ ಇಲ್ಲಿಂದ ಕೆಳಗಡೆ ಹೋಗೋಣ. ಮಳೆ ಬೇರೆ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಜಲ್ದಿ ಮನೆ ಮುಟ್ಬೇಕು. ಜಲ್ದಿ ಮನೆ ಮುಟ್ಬೇಕಂದ್ರೆ ಒಂದು 3 ತಾಸು ಬೇಕು. ಅದಕ್ಕೋಸ್ಕರ ಕೆಳಗಡೆ ಹೋಗೊಂಬರ್ರಿ. ಗಾಯ್ಸ್ ಫೈನಲ್ ಆಗಿ ನಾವು ರಾತ್ರಿ 10 ಗಂಟೆಗೆ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ತುಂಬಾ ಟಯರ್ಡ್ ಆಗಿತ್ತು. ಏನಕ್ಕಪ್ಪ ಅಂತಂದರೆ ನಿಮ್ಗೆ ಮುಂಚೆನೇ ನಾನು ಹೇಳಿದ್ದೆ, ಇಸ್ಕಾನ್ ಟೆಂಪಲಿಗೆ ಹೋಗ್ಬೇಕಾದ್ರೆ ಮಳೆ ಬರ್ತಾ ಇತ್ತು ಅಂತ. ಇಸ್ಕಾನ್ ಟೆಂಪಲಿಂದ ಹೊರಗಡೆ ಬಂದ ಮೇಲೆ ಮಳೆ ಅಂತೂ ನಿಂತರಲ್ಲ ಇಲ್ಲ. ಸೊ ಅಲ್ಲಿಂದ ಬಸ್ ಸ್ಟಾಪಿಗೆ ಹೋಗಿ, ಬಸ್ ಸ್ಟಾಪಿಂದ ಮತ್ತೆ ಮೆಜೆಸ್ಟಿಕ್ಕಿಗೆ ಹೋಗಿ, ಮೆಜೆಸ್ಟಿಕ್ಕಲ್ಲಿ 1 ಅವರ್ ಗಟ್ಟಲೆ ನಾವು ವೇಟ್ ಮಾಡಿದ್ವಿ ಬಸ್ ಸಲುವಾಗಿ. ಬಸ್ಸೇ ಬರಲಿಲ್ಲ. ಸೊ ಮಳೆ ಇರೋ ಕಾರಣಕ್ಕೋಸ್ಕರ ಸೊ ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ ನಾವು ಮತ್ತೆ ಮನೆಗೆ ಬರೋಷ್ಟರಲ್ಲಿ ಮಳೆ ಇನ್ನೂ ಜೋರಾಗಿತ್ತು. ಸೊ ಬಸ್ ಸ್ಟಾಪಿಂದ ನಮ್ಮ ಮನೆಗೆ ಬರಬೇಕಂದ್ರೆ ಒಂದು 900 ಮೀಟರ್ಸ್ ಇತ್ತು. ಸೊ ಇನ್ನು ಆಟೋಕ್ಕೆ ಏನು ಬರೋದು ಅಂತ ಅಲ್ಲೇ ನಿಂತ್ಕೊಂಡು ಎಷ್ಟೊತ್ತನ. ಸೊ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಈ ಫೋನ್ ವಾಟರ್ ಪ್ರೂಫ್ ಅಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋನ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಸೊ ಕ್ಷಮೆ ಇರಲಿ. ಸೊ ಅದಕ್ಕೋಸ್ಕರ ಅಲ್ಲಿಂದ ನಾವು ಬಂದು 10 ಗಂಟೆ ಆಯಿತು. ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡೋಷ್ಟರಲ್ಲಿ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಟಯರ್ಡ್ ಆಗಿತ್ತು ಅದಕ್ಕೋಸ್ಕರ. ಸೊ ಅದಕ್ಕೆ ಇವತ್ತು ಮುಂಜಾನೆ ಎದ್ದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ಒಂದು ಬ್ಲಾಗ್, ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಹಳೆ ವೀಡಿಯೋಸ್ಗಳನ್ನ ಯಾರು ನೋಡಿಲ್ವೋ ಹೋಗಿ ನೋಡ್ಕೊಂಬನ್ನಿ, ಬಯೋದಾಗ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನೊಂದಿಷ್ಟು ಮೋಟಿವೇಶನ್ ಕೊಡುತ್ತೆ ಮತ್ತೊಂದಿಷ್ಟು ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಅದಕ್ಕೋಸ್ಕರ ಐ ಹೋಪ್ ನನ್ನ ಒಂದು ಬ್ಲಾಗ್ಸ್ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಇಷ್ಟ ಆಗಿಲ್ಲ ಅಂತಂದ್ರೂ ಕೂಡ, ಇಷ್ಟ ಆಗಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ಸೊ ಐ ಹೋಪ್ ಮತ್ತೆ ಮುಂದಿನ ಬ್ಲಾಗ್ಗಳಲ್ಲಿ ಮತ್ತೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅದಕ್ಕೋಸ್ಕರ ಜಲ್ದಿನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆವಾಗ ನಾನು ಬಿಡೋ ವಿಡಿಯೋ ಪ್ರತಿಯೊಂದು ನಿಮಗೆ ಫಸ್ಟ್ ಬರುತ್ತೆ. ಸೊ ಐ ಹೋಪ್ ಇಲ್ಲಿಗೆ ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಬ್ಲಾಗ್ದಲ್ಲಿ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ, ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.